ಎಲ್ರಿಗೂ ನಮಸ್ಕಾರ. ಎಲ್ಲರಲ್ಲೂ ನಾನು ಮೊದಲನೇದಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ವಿಡಿಯೋ ಮೇಲೆ ತಳ್ಳೋದೆ ಕೊನೆಯವರೆಗೂ ನೋಡಿ, ವಿಷಯ ಏನು ಅಂತ ತಿಳ್ಕೊಬೋದು. ಮೊನ್ನೆ ಅಂದರೆ 1 ವರ್ಷ, ಈಗ 100 ವರ್ಷ ಲೆಕ್ಕ ಹಿಡಿದ್ರೆ 1 ವರ್ಷಕ್ಕೆ ಮೊನ್ನೆನೇ ಅನ್ಬೇಕಾಗುತ್ತೆ. 1 ವರ್ಷದಲ್ಲಿ ಸ್ಟಾರ್ಟ್ ಆಗಿದ್ದ ಪ್ರೀತಿ ಮೊನ್ನೆಗೆ ಅಂದರೆ ಇನ್ನೂ ಮೊನ್ನೆ ಅಂದರೆ 1 ವಾರ ಅಲ್ಲಿಗೆ ಎಂಡ್ ಆಗಿದೆ. 1 ವರ್ಷ ಹಿಂದೆ ಹುಡುಗಿ ಹಿಂದೆ ಬಿದ್ದ, ಲವ್ ಮಾಡ್ತಿದ್ದ, ಕೈಯಲ್ಲಿ ಕೆಲಸ ಇಲ್ಲ, ಅಣ್ಣ ಜಾಬ್ ಮಾಡ್ತಿದ್ದ, ಹಣ ಕೇಳ್ದ, ಒಂದು ಹಠ ಇಸ್ಕೊಡು ಅಂತ ಹೇಳ್ಬಿಟ್ಟು. ಅದೆಲ್ಲ ಹುಡುಗಿಗೋಸ್ಕರನೇ. ಕೊನೆಗೆ ಅವನ ಜೀವನೇ ಬಿಡ್ತಾನೆ. ಏನೆಲ್ಲ ಆಯ್ತಂತ ನಾನು ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಒಬ್ಬ ಹಳ್ಳಿ ಹುಡುಗ ಅದೇ ಊರಿನ ಹುಡುಗಿನ ಲವ್ ಮಾಡ್ತಿರ್ತಾನೆ. ಬಟ್ ಹುಡುಗಿ ಮನೆ ಕಡೆಯವರು ಶ್ರೀಮಂತರು, ಇವರು ಕೂಡ ಅಷ್ಟೇನು ಕಡಿಮೆ ಇರಲಿಲ್ಲ. ಅಣ್ಣ ಜಾಬ್ ಮಾಡ್ತಿದ್ದ, ಗೌರ್ಮೆಂಟ್ ಸರ್ವೆಂಟ್ ಇದ್ದ. ತಮ್ಮನಿಗೆ ಮಾಡೋ ಕೆಲಸ ಏನೂ ಇರಲಿಲ್ಲ. ಅಣ್ಣನಿಗೆ ಕೈಕಾಲು ಹಿಡ್ಕೊಂಡು ಅಂದರೆ ನಾವು ಮನವಿ ಮಾಡಿಕೊಂಡು ಒಂದು ಆಟೋ ಪಡ್ಕೊತಾನೆ, ಆಟೋ ಓಡಿಸ್ತಿರ್ತಾನೆ. ಅದು ಆಟೋ ಕೊಂಡ್ಕೊಂಡಿದ್ದವನು ಪ್ಯಾಸೆಂಜರ್ ಹೊಡೆಯೋಕ್ಕಲ್ಲ ಅಥವಾ ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ. ಹುಡುಗಿನ ಹಳ್ಳಿಯಿಂದ ಸಿಟಿಗೆ ಕಾಲೇಜಿಗೆ ಬಿಡೋಗೋಸ್ಕರ ಆ ಹುಡುಗಿ ಅವನಿಗೆ ತುಂಬ ಇಷ್ಟ ಆಗಿದ್ಲು. ಅದಕ್ಕೋಸ್ಕರ ಅವನು ಅಣ್ಣನ ಹತ್ರ ಆಟೋ ಕೇಳ್ಕೊಂಡ. ಆಟೋ ಕೊಡಿಸಿದ ಅಣ್ಣ EMI ಮೇಲೆ ಅಥವಾ ಸಾಲ ಮಾಡಿಬಿಟ್ಟು. ಸರಿ, ಹುಡುಗಿ ಮನಸ್ಸು ಒಪ್ಕೊಂಡಿತ್ತು. ದಿನ ಕಾಲೇಜ್ ಬಿಡ್ತಿದ್ದ, ಆಮೇಲೆ ಅವನು ಆಟೋ ಓಡಿಸ್ತಿದ್ದ, ಸಂಪಾದನೆ ಮಾಡ್ತಿದ್ದ. ಸರಿ, ಹೀಗೆ ಆಗಿತ್ತು. ದಿನಗಳ ಕಳೆದ ಹೋಯ್ತು. ಹುಡುಗಿ ಕಡೆಯವರು ಒಪ್ಕೊಂಡ್ರು ಮದುವೆಗೆ, ಸರಿ ಮಾಡೋಣ ಅಂತ. ಸೊ ಹೀಗೆ ಒಂದಿನ ಹುಡುಗಿ ಅಣ್ಣ ಮತ್ತು ಈ ಹುಡುಗ ಆಟೋ ಡ್ರೈವರು ಇಬ್ಬರು ಕುತ್ಕೊಂಡಿದ್ರು, ಎಲ್ಲೋ ಬಾರಲ್ಲೋ ಅಥವಾ ಇನ್ನೆಲ್ಲೋ. ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಹುಡುಗಿ ಅಣ್ಣ ತೀರ್ಕೊಂಡ್ಬಿಡ್ತಾರೆ. ಅವಾಗ ಹುಡುಗಿ ಕಡೆಯವ್ರು ಕ್ಯಾದೆ ತೆಗಿತಾರೆ. ಇವನ ಜೊತೆ ಕುಡಿತಾ ಕುತ್ಕೊಂಡಂದ್ರೆ ಇವನೇ ಏನೋ ಮಾಡಿರ್ತಾನೆ, ಇವನೇ ಕೊಲೆ ಮಾಡಿರ್ತಾನೆ, ಆಸ್ತಿಗೋಸ್ಕರ ಇವನೇ ಕೊಲೆ ಮಾಡಿರ್ತಾನೆ. ಈಗ ಅವನ ತಂಗಿನ ಮದುವೆ ಆಗಕ್ಕೆ ವಿಚಾರ ಮಾಡಿದ್ದ. ಇರೋ ಆಸ್ತಿ ಎಲ್ಲ ಇವನ ಹೆಸರಿಗೆ ಬರುತ್ತೆ ಅಂತೇಳಿ ವಿಚಾರ ಮಾಡಿರ್ತಾನೆ, ಅದಕ್ಕೆ ಕೊಲೆ ಮಾಡಿರ್ತಾನೆ ಅಂತೇಳ್ಬಿಟ್ಟು ಹುಡುಗಿ ಹೇಳ್ಬಿಟ್ಲು, ಇವನೇ ಮಾಡಿರ್ತಾನೆ ನಮ್ಮ ಮನೆ ಕೊಲೆ, ಅದಕ್ಕೆ ಇವನು ಬೇಡ, ಇವನು ಸವಾಸ ಬೇಡ, ಇವನ ಜೊತೆ ಮದುವೆ ಬೇಡ ಅಂತ ಹೇಳ್ಬಿಟ್ಟು. ಆಮೇಲೆ ಹುಡುಗ ಮಾನಸಿಕ ಮಾಡ್ಕೊತಾನೆ, ನಾನು ಮಾಡಿದಿರೋ ವಿಷಯ ಈಗಿಲ್ಲ ಆಯ್ತಲ್ಲ, ನನ್ನ ಮೇಲೆ ಅಪೋದ ವರ್ಷಿದ್ರಲ್ಲ ಅಂತ. ಅದು ಕೇಸ್ ಎಲ್ಲ ಆಗುತ್ತೆ. ಬಟ್ ಹುಡುಗ ನಿರಪರಾಧಿ ಇರ್ತಾನೆ. ಅದು ಅಚಾನಕ್ಕಾಗಿ ಏನೋ ಬೇರೆ ಪ್ರಾಬ್ಲಮಿಂದ ಆ ಹುಡುಗಿ ಅಣ್ಣ ಡೆತ್ ಆಗಿರ್ತಾನೆ. ಸರಿ, ಇನ್ನು ಈ ಹುಡುಗಿ ಒಪ್ಪಕ್ಕೆ ರೆಡಿ ಇಲ್ಲ. ಬೇಡ, ನೀನು ನನಗೆ ನಮ್ಮ ಅಣ್ಣ ನೀನೇ ಸಾಯಿಸಿದ್ಯಾ ಅಂತ ಹೇಳ್ಬಿಟ್ಟು ಹುಡುಗಿ ಕ್ಯಾದೆ ತೆಗಿತಾಳೆ. ಹುಡುಗಿ ಏನೋ ಕ್ಯಾದೆ ತೆಗ್ಲು, ಆಕಿ ಪಕ್ಕಕ್ಕೆ ಗೆದ್ಬಿಟ್ಲು, ಆರಾಮಾಗಿ ಗೆದ್ಬಿಟ್ಲು. ಆದರೆ ಹುಡುಗನ ಕತೆ ಏನಾಯಿತು, ಮಾನಸಿಕ ಮಾಡ್ಕೊತಾನೆ, ಹುಚ್ಚುಚ್ಚ ಆಗ್ತಾನೆ, ಇನ್ನೂ ಕೆಟ್ಟ ಚಟಗಳಿಗೆ ದಾಸನ ಆಗ್ತಾನೆ. ಕೊನೆಗೊಂದಿನ ಹಾರ್ಟ್ ಪ್ರಾಬ್ಲಮ್ ಆಗಿ ಸತ್ತೇ ಹೋಗ್ತಾನೆ. ಇದು ಯಾರು ತಪ್ಪು? ಹುಡುಗನ ತಪ್ಪ, ಹುಡುಗಿ ತಪ್ಪ, ಹುಡುಗಿ ಅಣ್ಣನ ತಪ್ಪ, ಅಥವಾ ಇವನು ಕೆಟ್ಟ ಚಟಗಳು ಮಾಡೋದು ತಪ್ಪ, ಅಥವಾ ಅವನು ಪ್ರೀತಿ ಮಾಡಿದ್ದೇ ತಪ್ಪ? ಇಂಥವೆಲ್ಲ ಘಟನೆಗಳು ತುಂಬ ಸಮಾಜದಲ್ಲಿ ನಡೀತಿರ್ತವೆ. ಪಾಪ ಅವನು ಅಮಾಯಕ, ಅವನೇನು ತಪ್ಪು ಮಾಡಿರಲಿಲ್ಲ. ಆಮೇಲೆ ತನಿಖೆಯಿಂದ ಸಾಬೀತಾಗುತ್ತೆ. ಆದರೆ ಹುಡುಗಿ ಸರಿ ಮಾಡ್ಕೋಬೋದಿತ್ತು, ಇವನು ಮಾಡಿಲ್ಲ, ಸರಿ ಒಂದಾಗಣ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೋಬೋದಿತ್ತು. ಹುಡುಗಿ ಹಂಗೆ ಮಾಡಲಿಲ್ಲ, ಹುಡುಗನ ಮಾತಿಗೆ ಒಪ್ಪಲಿಲ್ಲ. ಹುಡುಗ ಈಗ ಏನು ಅನಿವಾರ್ಯವಾಗಿ ಅವನಿಗೇನೂ ಇಲ್ಲ, ಹುಡುಗಿಗೋಸ್ಕರ ಆಟೋ ಕೊಂಡ್ಕೊಂಡ, ಆಟೋ ನಡ್ಸೋಕ್ಕಾಗಲಿಲ್ಲ. ಕೊನೆಗೆ ಎಲ್ಲದರಲ್ಲೂ ಅಸಮರ್ಥನ ಆಗ್ಬಿಟ್ಟ ಹುಡುಗ. ಕುಡಿತಕ್ಕೆ ದಾಸನಾದ, ಎಲ್ಲ ಕೆಟ್ಟ ಚಟಗಳು ಮಾಡ್ತಾ ಲಿವರು ಹೋಯ್ತು, ಹಾರ್ಟು ಅಟ್ಯಾಕ್ ಆಯಿತು. ಇನ್ನೇನಾಗಬೇಕು, ಹುಚ್ಚ ಆಗೋದ. ಕೊನೆಗೆ ಒಂದು 8 ದಿವಸ ಹಿಂದೆ ಪ್ರಾಣನೇ ಕಳ್ಕೊಂಡ್ಬಿಟ್ಟ. ಇದೆಲ್ಲ ಆಗಿದ್ದು ಬರೀ 1 ವರ್ಷನಲ್ಲಿ. ಸೊ ಇಂಥವೆಲ್ಲ ಘಟನೆ ಸಮಾಜದಲ್ಲಿ ನಡೀತಿರ್ತವೆ. ಇದಕ್ಕೆಲ್ಲ ಯಾರು ಕಾರಣ ಆಗ್ತಾರೆ? ನಮ್ಮ ಮನಸ್ಥಿತಿಯೋ ಅಥವಾ ಮತ್ತಿನ್ನೇನೋ ಗೊತ್ತಾಗ್ತಿಲ್ಲ. ಸೊ ಇದು ನಾನು ನಿಮ್ಮ ಹತ್ರ ಹೇಳ್ಬೇಕನ್ನಿಸಿತ್ತು. ನಿಮ್ಮ ಒಂದು ಒಪಿನಿಯನ್ ಏನು? ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಮೆಸೇಜ್ ಹಾಕಿ. ಇದರಲ್ಲಿ ಯಾರು ತಪ್ಪು? ಅವನ ಪಾಪ ಸುಮ್ಮನೆ ಜೀವ ಕೊಡೋಣ. ಹುಡುಗಿ ಅಣ್ಣನೂ ಅಚಾನಕ್ಕಾಗಿ ಅವ್ರು ತಿರೋದ್ರು. ಈ ಕಡೆ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾನಸಿಕ ಮಾಡ್ಕೊಂಡ್ರು, ಡ್ರಿಂಕ್ಸ್ ಮಾಡಿಬಿಟ್ಟು, ಸ್ಮೋಕ್ ಮಾಡಿಬಿಟ್ಟು, ಕೆಟ್ಟ ಚಟಗಳಿಗೆ ದಾಸನ ಆಗಿಬಿಟ್ಟು, ಲಿವರ್ ಕಳ್ಕೊಂಡ, ಕಿಡ್ನಿ ಕಳ್ಕೊಂಡ, ಹಾರ್ಟ್ ಅಟ್ಯಾಕ್ ಆಯಿತು, ಮಾನಸಿಕ ಅಸ್ವಸ್ಥನಾದ, ಕೊನೆಗೂ ಜೀವ ಬಿಟ್ಟ. ಸೊ ಇಂಥವೆಲ್ಲ ಸಮಾಜದಲ್ಲಿ ನಡೀತಾನೇ ಇರ್ತವೆ. ಇದಕ್ಕೆಲ್ಲ ಕಡಿವಾಣ ಎಲ್ಲಿ ಕಡಿವಾಣ? ಈ ವಿಷಯ ಯಾಕೆ ಸ್ಟಾರ್ಟ್ ಆಯಿತು, ಹೇಗೆ ಎಂಡ್ ಆಯಿತು?
ಇಲ್ಲಿ ಯಾರು ತಪ್ಪು ಯಾರು ಸರಿ. ಸೊ ಹಾಗೆ ನಿಮಗೆ ಈ ವಿಷಯ ಹೇಳಬೇಕು ಅನಿಸಿತ್ತು. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಒಂದು ಒಪಿನಿಯನ್ ಏನಿದೆ ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹೇಳಿ. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಆರೋಗ್ಯ ಕಡೆ ಗಮನ ಕೊಡಿ. ಎಲ್ರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.